ರಾಜಧಾನಿ ಬೆಂಗಳೂರಿನ ಐತಿಹಾಸಿಕತೆಗೆ ಸಾಕ್ಷಿಯಾಗಿರೋ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ದಿನಾಂಕ ಘೋಷಣೆಯಾಗಿದೆ. ಕಳೆದ ಬಾರಿಯೇ ಒಂದಷ್ಟು ಹೊಸ ರೂಲ್ಸ್ಗಳ ಮೂಲಕ ಆರಂಭವಾಗಿದ್ದ ಪರಿಷೆಗೆ ಸಾಗರೋಪಾದಿಯಲ್ಲಿ ಜನ ಬಂದು ಯಶಸ್ಸು ಕಂಡಿತ್ತು. ಈ ಬಾರಿಯ ಪರಿಷೆಯ ಅಧಿಕೃತ ಚಾಲನೆಗೆ ಕ್ಷಣಗಣನೆ ಶುರುವಾಗಿದ್ದು, ಇಂದಿನಿಂದಲೇ ಹಬ್ಬದ ವಾತಾವರಣ ಮನೆ ಮಾಡಿದೆ. ಬೆಂಗಳೂರು ಪ್ರಸಿದ್ಧ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಕ್ಷಣಗಣನೆ. ಸಂಪೂರ್ಣ ಪ್ಲಾಸ್ಟಿಕ್ ನಿಷೇಧ, ಸುಂಕರಹಿತ ವ್ಯಾಪಾರಕ್ಕೆ ಅವಕಾಶ. 5 ದಿನ ನಡೆಯಲಿದೆ ಐತಿಹಾಸಿಕ ಕಡಲೆಕಾಯಿ ಹಬ್ಬ. ಹೌದು, ಬೆಂಗಳೂರಿನ ಬಹುನಿರೀಕ್ಷಿತ ಇತಿಹಾಸ ಪ್ರಸಿದ್ಧ ಬಸವನಗುಡಿಯ ಕಡಲೆಕಾಯಿ ಪರಿಷೆಗೆ ಕ್ಷಣಗಣನೆ ಆರಂಭವಾಗಿದೆ. ನಾಳೆ ಅಧಿಕೃತ ಶುಭಾರಂಭ ಪಡೆಯಲಿದೆ. ಈ ಬಾರಿಯ ಕಡಲೆಕಾಯಿ ಪರಿಷೆಗೆ ವಿಶೇಷ ಅಂದ್ರೆ 21 ಬಸವಣ್ಣಗಳನ್ನ ಕರೆಸಿ ಅವುಗಳಿಗೆ ಮೇವು ಹಾಕುವ ಜೊತೆಗೆ ತುಲಾಭಾರ ಮಾಡುವ ಮೂಲಕ ಚಾಲನೆ ನೀಡಲು ಸಿದ್ಧತೆಗಳು ನಡೀತಾ ಇದ್ರೆ, ಇತ್ತ ಇಂದಿನಿಂದಲೇ ಕಡಲೆಕಾಯಿ ಪರಿಷೆಯ ರಂಗೇರಿದೆ. ನಾಳೆಯಿಂದ ಕಡಲೆಕಾಯಿ ಪರಿಷೆಗೆ ಅಧಿಕೃತ ಚಾಲನೆಯಾಗುವ ಹಿನ್ನೆಲೆ ಇಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ, ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಹಾಗೂ ಜಿಪಿಎ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು. ನಾಳೆಯಿಂದ ಯಾವ ರೀತಿ ಬಂದೋಬಸ್ತ್, ಸ್ವಚ್ಛತೆ ಕಾಪಾಡುವುದು ಉದ್ಘಾಟನೆ ಕಾರ್ಯಕ್ರಮದ ಬಗ್ಗೆ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು. ಕಾರ್ಯಕ್ರಮ ನಾಳೆ ಎಲ್ಲ CM DCM ಬರಬೇಕಾಯಿತು, ದೆಹಲಿಗೆ ಹೋಗಿದ್ದರಿಂದ ಬಂದಿಲ್ಲ. 18 ಮೇಲೆ ಯಾವ ತನ ಒಂದ್ಸಲಿ ಬಂದು ಹೋಗ್ತಾರೆ. ಉಳಿದಾಗೆ ನಮ್ಮ ಶಾಸಕರು ರವಿ ಸುಬ್ರಹ್ಮಣ್ಯ ಅವರು ಪ್ರತಿ ವರ್ಷದ ಈ ವರ್ಷ ಕೂಡ ಅವರು ಇದ್ದು ಎಲ್ಲ ನೋಡ್ಕೊಳ್ತಾರೆ. ನಮ್ಮ UB ವೆಂಕಟೇಶ್ ಅವರಿದ್ದಾರೆ, ಮತ್ತು ನಮ್ಮ ಧಾರ್ಮಿಕ ಪರಿಷತ್ ನಾಗರಾಜ್ ಅವರು, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಮತ್ತು ಎಲ್ಲ 100 ಜನ ವಾಲಂಟಿಯರ್ಸು ಎಲ್ಲ ಕೂಡ. ಮತ್ತು ತೆಪ್ಪೋತ್ಸವ ಬೇರೆ ಇದೆ ನಾಳೆ 6 ಗಂಟೆಗೆ. ಬೆಳಿಗ್ಗೆ 11 ಗಂಟೆಗೆ ತುಲಾಭಾರ ಕಡಲೆಕಾಯಲ್ಲಿ ಬಸವಣ್ಣ ತುಲಾಭಾರ ಮಾಡೋದ್ರ ಮುಖಾಂತರ ಉದ್ಘಾಟನೆ ಆಗುತ್ತೆ. ಇನ್ನು ಇಂದಿನಿಂದಲೇ ಬಸವನಗುಡಿಯ ರಸ್ತೆಗಳಲ್ಲಿ ಕಡಲೆಕಾಯಿ ಘಮ ಜೋರಾಗಿದೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವ ವ್ಯಾಪಾರಿಗಳು ವ್ಯಾಪಾರ ಶುರು ಮಾಡಿಕೊಂಡಿದ್ರೆ, ಜನಸಾಗರವೇ ಕಡಲೆಕಾಯಿ ಪರಿಷೆಯ ರಂಗನ್ನ ಕಣ್ತುಂಬಿಸಿಕೊಳ್ಳಲು ಬಂದಿದ್ರು. ಕಡಲೆಕಾಯಿ ಘಮದ ಜೊತೆಗೆ ನಾನಾ ಬಗೆಯ ತಿಂಡಿಗಳು ಜನರನ್ನ ತನ್ನತ್ತ ಕೈ ಬೀಸಿ ಕರೀತಾ ಇದ್ರೆ, ಇತ್ತ ಆಟದ ಸಾಮಗ್ರಿಗಳು, ವಿವಿಧ ಆಟಗಳು ಮಕ್ಕಳ ಮನಸ್ಸನ್ನ ದೋಚುವಂತಿದೆ. ಮತ್ತು ಅಧಿಕೃತವಾಗಿ 17 2 ದಿನದ್ದು 5 ದಿನ ಮಾಡಿದ್ದೀವಿ. ಯೂಶಲಾಗಿ 7-8 ದಿನ ಇದ್ದೇ ಇರುತ್ತೆ, ಮೊದಲಿಂದಲೂ ಅಷ್ಟೇ. ಆಮೇಲೆ ಈ ಸಲ ಸ್ವಲ್ಪ ವ್ಯಾಪಾರಸ್ಥರು ಕೂಡ ಜಾಸ್ತಿ ಬಂದಿದ್ದಾರೆ. ಮತ್ತು ಅದಾದಮೇಲೆ ಪೊಲೀಸರು ಕೂಡ ಸುಮಾರು ಟ್ರಾಫಿಕ್ನವರು ಸೇರಿಸಿ ಒಂದು 700-800 ಜನ ಬಂದೋಬಸ್ತ್ಗೆ ಅವರು ಮಾಡ್ಕೊಂಡಿದ್ದಾರೆ. KEB ಅವರು ವಿದ್ಯುತ್ ಹೋಗದ ರೀತಿ, ಮತ್ತು CC ಕ್ಯಾಮ್ರಾಸು, ಮತ್ತು BBMP ಅವರು ಇದು ಕಸ ಎಲ್ಲ ಬೀಳುತ್ತಲ್ಲ ಅದನ್ನೆಲ್ಲ ತೆಗೆಯುವಂಥದ್ದು. ಒಟ್ನಲ್ಲಿ ಬಸವನಗುಡಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದ್ದು, ಇನ್ನು 5 ದಿನಗಳ ಕಾಲ ಜನ ಬಸವನಗುಡಿಯ ಪರಿಷೆ ಹಬ್ಬವನ್ನ ಎಂಜಾಯ್ ಮಾಡೋದಂತೂ ಪಕ್ಕಾ ಗ್ಯಾರಂಟಿ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.